ಪೆಂಗಲ್ ರಣಚಂಡಿ ಆರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ತಿರುವಣ್ಣಾಮಲೈಯಲ್ಲಿ ಗುಡ್ಡ ಕುಸಿತದಿಂದ 7 ಜನ ಸಾವಿಗೀಡಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೈಕ್ಲೋನ್ ಆರ್ಭಟಕ್ಕೆ ಇಲ್ಲಿ ತನಕ 14 ಜನರ ಸಾವಾಗಿದೆ. ಊರೂರುಗಳನ್ನೇ ಮುಳುಗಿಸಿಬಿಟ್ಟಿದೆ ಈ ಸೈಕ್ಲೋನ್. ಹವಾಮಾನ ಇಲಾಖೆಯಿಂದ 2 ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಮತ್ತಷ್ಟು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ತಮಿಳುನಾಡಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ನಮಗೆಲ್ಲ ನೆನಪಿರಬಹುದು. ಕೇರಳದಲ್ಲಿ ಈ ಹಿಂದೆ ಧಾರಾಕಾರ ಮಳೆಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತಗಳು ಸಂಭವಿಸಿತ್ತು ಅಂತ. ಈಗ ತಮಿಳುನಾಡಿನಲ್ಲೂ ಕೂಡ ಅಂಥದ್ದೇ ಭಯದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಈಗಲೂ ಕೂಡ ಭೂಕುಸಿತ, ಗುಡ್ಡ ಕುಸಿತ ಉಂಟಾಗಿ 7 ಜನ ಕಣ್ಮರೆ ಅಂದ್ರೆ ಸಾವಿಗೀಡಾಕಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಟ್ ಇನ್ನೆರಡು ದಿನ ಕೂಡ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಹೀಗೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ತಮಿಳುನಾಡಿನಿಂದ ರಿಪಬ್ಲಿಕಾನ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರ ಪರದಾಟ ಹೇಗಿದೆ, ಎಲ್ಲದರ ಬಗ್ಗೆ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ರಿಪಬ್ಲಿಕಾನ ಮಾಡ್ತಾ ಇದೆ. ತಮಿಳುನಾಡು ಅಂದ್ರೆ ನಮ್ಮ ಕರ್ನಾಟಕದವರು ಕೂಡ ಸಾಕಷ್ಟು ಜನ ನೆಲೆ ಕಂಡುಕೊಂಡಿರುವಂತಹ ಜಾಗ. ಹಾಗಾಗಿ ಸಹಜವಾಗಿ ಭಯದ ವಾತಾವರಣ, ಆತಂಕದ ವಾತಾವರಣ ತಮಿಳುನಾಡಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಕೇರಳದಲ್ಲಿ ಈ ಹಿಂದೆ ಗುಡ್ಡ ಕುಸಿತ ಉಂಟಾಗಿ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಯಿತು, ಎಷ್ಟು ಜನ ಸಾವು ನೋವಾಯಿತು ಅಲ್ಲಿ ನಾವು ಗಮನಿಸಿದ್ವಿ. ಆ ಘಟನೆ ಮಾಸುವ ಮುನ್ನವೇ ಮತ್ತೊಮ್ಮೆ ಸೈಕ್ಲೋನ್ ಎಫೆಕ್ಟ್ ಬರೀ ತಮಿಳುನಾಡು ಅಲ್ಲ, ಪಕ್ಕದ ಪುದುಚೇರಿ, ಕೇರಳ, ಕರ್ನಾಟಕಕ್ಕೂ ಕೂಡ ಅದರ ಎಫೆಕ್ಟ್ ಇದೆ. ಹಾಗಾಗಿ ಹವಾಮಾನ ಇಲಾಖೆ ಎಚ್ಚರದಿಂದ ಇರಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ. ಸದ್ಯ ಗುಡ್ಡ ಕುಸಿತ ಉಂಟಾಗಿದೆ ತಮಿಳುನಾಡಿನಲ್ಲಿ, 7 ಜನ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಿರುವಣ್ಣಾಮಲೈಯಲ್ಲಿ ನಡೆದಂತಹ ಘಟನೆ ಇದು. ಕೆಲವರು ಈ ಗುಡ್ಡ ಕುಸಿತ ಆಗ್ತಾ ಇದ್ದಂತೆ ಆತಂಕದಿಂದ ಮನೆ ಬಿಟ್ಟು ಆಚೆ ಓಡ್ ಬಂದಿದ್ದಾರೆ. ಜೀವ ಉಳಿಸ್ಕೊಳ್ಬೇಕಲ್ಲ, ಯಾವ ಕ್ಷಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಆ ಭಾಗದಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ 2 ದಿನ ಆತಂಕದ ವಾತಾವರಣ. ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆಯನ್ನ ನಾವು ಗಮನಿಸ್ತಾ ಹೋದ್ರೆ ಪೆಂಗಲ್ ಚಂಡಮಾರುತ ಇಷ್ಟೆಲ್ಲ ಹಾನಿಗೆ ಸಾಕ್ಷಿ ಆಗ್ತಾ ಇದೆ. ನಿರಂತರ ಮಳೆ, ಗುಡ್ಡ ಕುಸಿತ, ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಹೆಂಗಂದ್ರೆ ಆ ವಾಹನಗಳು ತೇಲಿ ಬಂದಿರುವ ದೃಶ್ಯ ನೋಡ್ಬಿಟ್ರೆ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ ಅನ್ನೋದು ಅರ್ಥ ಆಗೋಯ್ತು. ನಿನ್ನೆಯಿಂದಲೂ ಕೂಡ ಆ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಇದ್ವಿ. ದೊಡ್ಡ ದೊಡ್ಡ ವಾಹನಗಳೇ ತೇಲಿ ಬರ್ತಾ ಇದೆ ನೀರಿನ ರಭಸಕ್ಕೆ. ಇನ್ನು ಮನುಷ್ಯ ಯಾವ ಲೆಕ್ಕ ಅನ್ನುವಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಪೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಆಗ್ತಾ ಇರುವಂತಹ ಅನಾಹುತಗಳು. ಅತಿ ಹೆಚ್ಚು ಹಾನಿಗೊಳಗಾಗ್ತಾ ಇರುವಂತಹ ಪ್ರದೇಶ ಅಂದ್ರೆ ಸದ್ಯಕ್ಕೆ ತಮಿಳುನಾಡು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ತಮಿಳುನಾಡಿನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಎಕ್ಸಾಕ್ಟ್ಲಿ ಯಾವ ಪ್ರದೇಶದಲ್ಲಿದ್ದೀರಿ, ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ? ಶ್ರುತಿನ ಪ್ರೆಸೆಂಟ್ ಈಗ ಕೃಷ್ಣಗಿರಿ ಜಿಲ್ಲೆಯ ಉತ್ತುಂಗರೈ ಸ್ಥಳದಲ್ಲಿ ನಿನ್ನೆ 11 ಬಸ್ಗಳು ಒಂದು ಹಳ್ಳಕ್ಕೆ ಉಳಿದಿವಲ್ಲ, ಅದೇ ಒಂದು ಪ್ಲೇಸ್ ಅಲ್ಲಿ ಇದ್ರೆ ನೋಡ್ತಿರ್ಬೋದು. ಈ ಒಂದು ಪ್ಲೇಸ್ ಅಲ್ಲಿ ನಿನ್ನೆ 11 ಬಸ್ಗಳು ಮತ್ತು 2 ಕಾರು ಮತ್ತು 2 ಬೈಕ್ಗಳು ಈ ಒಂದು ಹಳ್ಳಕ್ಕೆ ಉಳಿದವು. ಯಾಕಂದ್ರೆ ಪಕ್ಕದಲ್ಲಿ ದೊಡ್ಡದಾದ ಕೆರೆ ಇದೆ, ನದಿಯಂತೆ ಕೆರೆ ಇದೆ. ಅದು ಕೆರೆ ಕೋಡಿ ಹೊಡೆದ ಪರಿಣಾಮವಾಗಿ ರಭಸವಾಗಿ ಇಲ್ಲಿ ನಿಂತ 11 ಬಸ್ಸು, 2 ಕಾರು ಮತ್ತು 2 ಗಾಡಿ ಸಹ ಏನೋ ಹಳ್ಳಕ್ಕೆ ಉಳಿದಿದೆ. ಅದೇ ಕೆರೆ ತುಂಬಾ ದೊಡ್ಡದಿದೆ ಕೆರೆ, ಒಂಥರ ನದಿ ಸಹ ಹೇಳ್ಬೋದು. ಆ ತರ ಒಂದು ದೊಡ್ಡದ ಕೆರೆ ಇದೆ. ಆ ಒಂದು ಭಾಗದಿಂದ ನೀರು ಫೋರ್ಸ್ ಆಗಿ ಬಂದ ಕಾರಣಕ್ಕೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಆ ಹಳ್ಳ ಇದೆ. ಈ ಒಂದು ಹಳ್ಳಕ್ಕೆ ಬಸ್ಗಳು ಉಳಿದಿವೆ. ನಿನ್ನೆ ರಾತ್ರಿ ರೆಸ್ಕ್ಯೂ ಮಾಡಿದ್ರೆ 11 ಬಸ್ಗಳನ್ನ ಮೇಲಕ್ಕೆ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದರೆ. ಈ ಎಲ್ಲವೂ ದೇವಸ್ಥಾನ ಇತ್ತು ಕೆಳಗಡೆ, ಇಲ್ಲಿ ಹೋಟ್ಲು ಇತ್ತು, ಎಲ್ಲವೂ ಸರ್ವನಾಶ ಆಗಿದೆ, ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ಮತ್ತೆ ನೋಡ್ತಿರ್ಬೋದು ಆ ಒಂದು ಭಾಗದಲ್ಲಿ ಯಾವ ರೀತಿ ನೀರು ರಭಸವಾಗಿ ಬರುತ್ತೆ ಅಂದ್ರೆ, ಯಾಕಂದ್ರೆ ಆ ಒಂದು ಭಾಗದಲ್ಲಿ ನೀರು ಇಲ್ಲಿನ ಸ್ಥಳೀಯ ಸಿಬ್ಬಂದಿಗಳು ಸಹ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ರೋಡ್ ಮೇಲೆ ಬಂದ್ರೆ ಮತ್ತು ಆ ರೋಡ್ ಡ್ಯಾಮೇಜ್ ಆಗುತ್ತೆ, ಮತ್ತೊಂದ್ ಕಡೆ ಬ್ಲಾಕ್ ಆಗುತ್ತೆ. ಹೀಗಾಗಿ ಈ ಒಂದು ಭಾಗಕ್ಕೆ ಹೋಗಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಒಂದ್ ಕಡೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಬಂದು ಅಲ್ಲಿ ನೀರು ಹೋಗಕ್ಕೆ ಸರಾಗವಾಗಿ ನೀರು ಹೋಗಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಮನೆಗಳು ಸಹ ನೀರು ನುಗ್ಗಿದೆ. ಅಲ್ಲಿನ ಜನರು ಸಹ ಭಯಭೀತರಾಗಿದ್ದಾರೆ. ಯಾಕಂದ್ರೆ
ಯಾಕಂದ್ರೆ ತುಂಬಾ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಿದೆ. ಒಂದ್ ಕಡೆ ತಿರುವಣ್ಣಾಮಲೈ ಹಿಲ್ಸ್ ಏನೋ ಗುಡ್ಡ ಕುಸಿತ ಉಂಟಾಗಿ 7 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ತಮಿಳುನಾಡಿನ ಜನರು ಭಯಭೀತರಾಗಿದ್ದಾರೆ. ಮತ್ತು ಇನ್ನು 2 ದಿನ ಮಳೆ ಎಚ್ಚರಿಕೆಯನ್ನು ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಎಲ್ಲವೂ ತುಂಬಾ ಡ್ಯಾಮೇಜ್ ಆಗಿದೆ. ರೋಡ್ಗಳೆಲ್ಲ ಕೊಲಾಪ್ಸ್ ಆಗಿದೆ. ಒಂದ್ ಕಡೆ ರೋಡ್ಗಳೆಲ್ಲ ಬ್ಲಾಕ್ ಆಗಿದೆ. ಗುಡ್ಡ ಕುಸಿತ ಉಂಟಾಗಿದೆ. ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಇನ್ನೂ 2 ದಿನ ಜೋರಾದ್ರೆ ಮಳೆ ಆದ್ರೆ ಮತ್ತು ತುಂಬಾ ಕಷ್ಟ ಅಂತೇನೆ ಒಂದ್ ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕಾಂಡಕ್ಕೆ ಅಳಲು ತೋಡಿಕೊಂಡಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಈಗ ಅಪಾಯದ ಓಕೆ ಫೈನ್ ವೀರೇಶ್, ಮತ್ತೊಮ್ಮೆ ಸಂಪರ್ಕ ಮಾಡಿ ಮಾಹಿತಿನ ಪಡೆದುಕೊಳ್ತೀವಿ ನಿಮ್ಮಿಂದ. ಕ್ಷಣಕ್ಕೂ ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಈಗ ಪ್ರಶ್ನೆ ಇದ್ದೇನೆಂದ್ರೆ, ಅಪಾಯದ ಸ್ಥಳಗಳಲ್ಲಿ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆಯಾ? ಜನರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯ ಏನಾದರೂ ಅಲ್ಲಿನ ಅಧಿಕಾರಿಗಳಿಂದ ಆಗ್ತಾ ಇದೆಯಾ? ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲೂ ಕೂಡ ವೀರೇಶ್ ನೀಡುತ್ತಾ ಹೋಗ್ತಾರೆ. ಒಟ್ಟಲ್ಲಿ ಸತತವಾಗಿ ರಿಪಬ್ಲಿಕಾನದಿಂದ ಗ್ರೌಂಡ್ ರಿಪೋರ್ಟ್ ಅಂತೂ ನಿಮ್ಮ ಮುಂದೆ ತಮಿಳುನಾಡಿನಿಂದ. ಪೆಂಗಲ್ ರಣಚಂಡಿ ಆರ್ಭಟಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ತಿರುವಣ್ಣಾಮಲೈಯಲ್ಲಿ ಗುಡ್ಡ ಕುಸಿತದಿಂದ 7 ಜನ ಸಾವಿಗೀಡಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೈಕ್ಲೋನ್ ಆರ್ಭಟಕ್ಕೆ ಇಲ್ಲಿ ತನಕ 14 ಜನರ ಸಾವಾಗಿದೆ. ಊರೂರುಗಳನ್ನೇ ಮುಳುಗಿಸಿಬಿಟ್ಟಿದೆ ಈ ಸೈಕ್ಲೋನ್. ಹವಾಮಾನ ಇಲಾಖೆಯಿಂದ 2 ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಮತ್ತಷ್ಟು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ತಮಿಳುನಾಡಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ನಮಗೆಲ್ಲ ನೆನಪಿರಬಹುದು. ಕೇರಳದಲ್ಲಿ ಈ ಹಿಂದೆ ಧಾರಾಕಾರ ಮಳೆಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತಗಳು ಸಂಭವಿಸಿತ್ತು ಅಂತ. ಈಗ ತಮಿಳುನಾಡಿನಲ್ಲೂ ಕೂಡ ಅಂಥದ್ದೇ ಭಯದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಈಗಲೂ ಕೂಡ ಭೂಕುಸಿತ, ಗುಡ್ಡ ಕುಸಿತ ಉಂಟಾಗಿ 7 ಜನ ಕಣ್ಮರೆ ಅಂದ್ರೆ ಸಾವಿಗೀಡಾಕಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಟ್ 2 ದಿನ ಕೂಡ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಹೀಗೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ತಮಿಳುನಾಡಿನಿಂದ ರಿಪಬ್ಲಿಕಾನ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರ ಪರದಾಟ ಹೇಗಿದೆ, ಎಲ್ಲದರ ಬಗ್ಗೆ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ರಿಪಬ್ಲಿಕಾನ ಮಾಡ್ತಾ ಇದೆ. ತಮಿಳುನಾಡು ಅಂದ್ರೆ ನಮ್ಮ ಕರ್ನಾಟಕದವರು ಕೂಡ ಸಾಕಷ್ಟು ಜನ ನೆಲೆ ಕಂಡುಕೊಂಡಿರುವಂತಹ ಜಾಗ. ಹಾಗಾಗಿ ಸಹಜವಾಗಿ ಭಯದ ವಾತಾವರಣ, ಆತಂಕದ ವಾತಾವರಣ ತಮಿಳುನಾಡಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಕೇರಳದಲ್ಲಿ ಈ ಹಿಂದೆ ಗುಡ್ಡ ಕುಸಿತ ಉಂಟಾಗಿ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಯಿತು, ಎಷ್ಟು ಜನ ಸಾವು ನೋವಾಯಿತು ಅಲ್ಲಿ ನಾವು ಗಮನಿಸಿದ್ವಿ. ಆ ಘಟನೆ ಮಾಸುವ ಮುನ್ನವೇ ಮತ್ತೊಮ್ಮೆ ಸೈಕ್ಲೋನ್ ಎಫೆಕ್ಟ್ ಬರೀ ತಮಿಳುನಾಡು ಅಲ್ಲ, ಪಕ್ಕದ ಪುದುಚೇರಿ, ಕೇರಳ, ಕರ್ನಾಟಕಕ್ಕೂ ಕೂಡ ಅದರ ಎಫೆಕ್ಟ್ ಇದೆ. ಹಾಗಾಗಿ ಹವಾಮಾನ ಇಲಾಖೆ ಎಚ್ಚರದಿಂದ ಇರಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ. ಸದ್ಯ ಗುಡ್ಡ ಕುಸಿತ ಉಂಟಾಗಿದೆ ತಮಿಳುನಾಡಿನಲ್ಲಿ, 7 ಜನ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಿರುವಣ್ಣಾಮಲೈಯಲ್ಲಿ ನಡೆದಂತಹ ಘಟನೆ ಇದು. ಕೆಲವರು ಈ ಗುಡ್ಡ ಕುಸಿತ ಆಗ್ತಾ ಇದ್ದಂತೆ ಆತಂಕದಿಂದ ಮನೆ ಬಿಟ್ಟು ಆಚೆ ಓಡ್ ಬಂದಿದ್ದಾರೆ. ಜೀವ ಉಳಿಸ್ಕೊಳ್ಬೇಕಲ್ಲ, ಯಾವ ಕ್ಷಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಆ ಭಾಗದಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ 2 ದಿನ ಆತಂಕದ ವಾತಾವರಣ. ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆಯನ್ನ ನಾವು ಗಮನಿಸ್ತಾ ಹೋದ್ರೆ, ಪೆಂಗಲ್ ಚಂಡಮಾರುತ ಇಷ್ಟೆಲ್ಲ ಹಾನಿಗೆ ಸಾಕ್ಷಿ ಆಗ್ತಾ ಇದೆ. ನಿರಂತರ ಮಳೆ, ಗುಡ್ಡ ಕುಸಿತ, ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಹೆಂಗಂದ್ರೆ ಆ ವಾಹನಗಳು ತೇಲಿ ಬಂದಿರುವ ದೃಶ್ಯ ನೋಡ್ಬಿಟ್ರೆ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ ಅನ್ನೋದು ಅರ್ಥ ಆಗೋಯ್ತು. ನಿನ್ನೆಯಿಂದಲೂ ಕೂಡ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಇದ್ವಿ. ದೊಡ್ಡ ದೊಡ್ಡ ವಾಹನಗಳೇ ತೇಲಿ ಬರ್ತಾ ಇದೆ ನೀರಿನ ರಭಸಕ್ಕೆ. ಇನ್ನು ಮನುಷ್ಯ ಯಾವ ಲೆಕ್ಕ ಅನ್ನುವಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಪೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಆಗ್ತಾ ಇರುವಂತಹ ಅನಾಹುತಗಳು. ಅತಿ ಹೆಚ್ಚು ಹಾನಿಗೊಳಗಾಗ್ತಾ ಇರುವಂತಹ ಪ್ರದೇಶ ಅಂದ್ರೆ ಸದ್ಯ